ಸೂಪರ್ ಕಿಂಗ್ಸ್ ವಿರುದ್ಧ ಸಿಡಿದ ಸಿಡಿಲಮರಿ. ಚೆನ್ನೈ ಬೌಲರ್ಗಳ ಬೆವರಿಳಿಸಿದ ಬ್ಯಾಟ್ಸ್ಮನ್. ಅವನೊಬ್ಬನೇ ಚೆನ್ನೈ ಆಟಗಾರರ ಬೆವರು ಇಳಿಸಿದವನು. ಒಂದು ಕಡೆ ವಿಕೆಟ್ ಪತನವಾಗ್ತಾ ಇದ್ರು, ಮತ್ತೊಂದು ಕಡೆ ಸಿಕ್ಸರ್ ಸಿಡಿಸಿ ನಾನಿದ್ದೀನಿ ಅನ್ನೋ ಸಂದೇಶ ಕೊಡ್ತಾ ಇದ್ದ. ಸಿಕ್ಸರ್ಗಳ ಸುರಿಮಳೆಯನ್ನೇ ಗೈದನು. ಪರಿಣಾಮ ಪಂಜಾಬ್ 220 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿ ಗೆಲುವಿನ ಕೇಕೆ ಹಾಕಿಬಿಡ್ತು. ಅಂದಹಾಗೆ ಸಿಡಿಲಮರಿ ಯಾರಪ್ಪ ಅಂದ್ರೆ ಅವನೇ ಪ್ರಿಯಾಂಶ್ ಆರ್ಯ. ಇಲ್ಲಿ ಪ್ರತಿ ಹೊಡೆತವೂ ಸೂಪರ್. ಯಾರೋ ಬಲಿಷ್ಠ ಬ್ಯಾಟ್ಸ್ಮನ್ ಬ್ಯಾಟ್ ಬೀಸ್ತಾ ಇದ್ದಾನೆ ಅಂತ ಅಂದುಕೊಂಡ್ರೆ ಅದು ತಪ್ಪು. ಸದ್ಯ ಕ್ರಿಕೆಟ್ ಜಗತ್ತಿನಲ್ಲಿ ಅಂಬೆಗಾಲು ಇಡುತ್ತಾ ಇರುವ ಈ ಯುವಕ ಚೆನ್ನೈ ಬೌಲರ್ಗಳ ನೀರು ಇಳಿಸಿಬಿಟ್ಟಿದ್ದ. ಅನುಭವಿ ಬೌಲರ್ಗಳು ಸಹ ಹೇಗೆ ಬಾಲ್ ಮಾಡೋದು ಅನ್ನೋ ಗೊಂದಲದಲ್ಲಿದ್ರು. ಆರ್ ಅಶ್ವಿನ್, ನೂರ್, ಪತಿರಾಣ ಯಾರನ್ನೂ ಬಿಡಲಿಲ್ಲ. ಎಲ್ಲಾ ಬೌಲ್ಗಳನ್ನು ನೇರವಾಗಿ ಬೌಂಡರಿ ಆಚೆ ಹಾಕಿದ್ದೆ ಈ ಮುದ್ದು ಮುಖದ ಪ್ರಿಯಾಂಶ್ ಆರ್ಯ. RCB ಪರ ಆಡಬೇಕಿತ್ತು ಪ್ರಿಯಾಂಶ್. ಬಿಡ್ಡಿಂಗ್ ನಡೆಯೋ ವೇಳೆ ಜಸ್ಟ್ ಮಿಸ್. ಇಲ್ಲಿ ಪ್ರಿಯಾಂಶ್ ಆರ್ಯ ಅವರು ಕೇವಲ 42 ಎಸೆತದಿಂದ 103 ರನ್ ಬಾರಿಸಿದ್ರು. ಶತಕ ಗಳಿಸಲು ಅವರು ತೆಗೆದುಕೊಂಡಿದ್ದು ಕೇವಲ 39 ಎಸೆತಗಳನ್ನು ಮಾತ್ರ. ಇದು IPL ನಲ್ಲಿ ಅನ್ಕ್ಯಾಪ್ಡ್ ಆಟಗಾರನೊಬ್ಬ ಗಳಿಸಿರುವ ಅತ್ಯಂತ ವೇಗದ ಶತಕವಾಗಿದೆ. ಜೊತೆಗೆ ಭಾರತದ ಬ್ಯಾಟರ್ IPL ನಲ್ಲಿ ಬಾರಿಸಿದ 2ನೇ ಅತ್ಯಂತ ವೇಗದ ಶತಕವೂ ಆಗಿದೆ. 42 ಎಸೆತಗಳಿಂದ 7 ಬೌಂಡರಿ ಮತ್ತು 9 ಸಿಕ್ಸರ್ಗಳಿಂದ 103 ರನ್ ಕಲೆ ಹಾಕಿದ್ರು. ಇನ್ನು ಈ ಹಿಂದೆಯೇ ಪ್ರಿಯಾಂಶ್ ನಮ್ಮ RCB ತಂಡದ ಪಾಲಾಗಬೇಕಿತ್ತು. IPL ಬಿಡ್ಡಿಂಗ್ ನಲ್ಲಿ 30 ಲಕ್ಷದಿಂದ ಆರಂಭವಾದ ಪ್ರಕ್ರಿಯೆ 3 ಕೋಟಿ ದಾಟಿತ್ತು. ಅಂತಿಮವಾಗಿ 3 ಕೋಟಿ 80 ಲಕ್ಷಕ್ಕೆ ಪಂಜಾಬ್ ಪಾಲಾದ್ರು. ಅಂದು RCB ಬಿಡ್ಡಿಂಗ್ ನಿಂದ ಹಿಂದೆ ಸರಿಯದೇ ಇದ್ದಿದ್ರೆ ಒಬ್ಬ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಬೆಂಗಳೂರು ತಂಡಕ್ಕೆ ಸಿಗ್ತಾ ಇದ್ರು. ಅದೇನೇ ಇದ್ರೂ ಚಿಗುರು ಮೀಸೆಯ ಯುವಕ ಅದು ಚೆನ್ನೈ ಪಂದ್ಯದ ವಿರುದ್ಧ ಸಿಡಿದಿದ್ದು ರಾತ್ರೋರಾತ್ರಿ ಎಲ್ಲರ ಮನ ಗೆದ್ದಿದ್ದಾನೆ. ಹೊಸ ದಾಖಲೆಯನ್ನು ಬರೆದಿದ್ದಾನೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.